ಬೆಂಗಳೂರಿನ ಯಲಹಂಕದಲ್ಲಿರುವಂತಹ ಈ ಕೋಗಿಲು ಲೇಔಟ್ ಇದನ್ನ ಈಗಾಗಲೇ ಒತ್ತುವರಿ ಮಾಡಿಕೊಂಡಿದ್ರು, ಅದನ್ನ ತೆರವು ಮಾಡಲಾಗಿದೆ. ಆದ್ರೆ ಈ ತೆರವು ಮಾಡಿರುವಂತಹ ಕಾರ್ಯಾಚರಣೆ ಇದೆಯಲ್ಲ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈಗ ಐಟಿಬಿಟಿ ಕನ್ನಡ ಸಂಘ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದೆ. ಒಂದಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ ಇದ್ರ ಬಗ್ಗೆ. ಕೇರಳ ಲಾಬಿಗೆ ಮಣಿಯುವಂತಹ ಬೆನ್ನುಮೂಳೆ ಇಲ್ಲದಂತಹ ಸರ್ಕಾರ ಇದು. ಕಾರ್ಮಿಕರ ಮನೆಗಳನ್ನ ಕೆಡವಿದಂತಹ ಸಂದರ್ಭದಲ್ಲಿ ಯಾರೂ ಕೂಡ ಮಾತಾಡಲ್ಲ. ಸರ್ಕಾರಿ ಜಾಗ ವಲಸಿಗರು ಬಂದು ಅವ್ರ ಮನೆಗೆ ಧಕ್ಕೆ ಆದಂತಹ ಸಂದರ್ಭದಲ್ಲಿ ಕೇರಳ ಸರ್ಕಾರ, ಕೇರಳ ಶಾಸಕರು ಎಂಟ್ರಿ ಕೊಡ್ತಾರೆ. ಯಾರ ಲಾಬಿಗೂ ಕೂಡ ಸರ್ಕಾರ ತಲೆಬಾಗಬಾರದು ಅಂತ ಆಗ್ರಹವನ್ನ ಮಾಡಿದ್ದಾರೆ ಐಟಿಬಿಟಿ ಕನ್ನಡ ಸಂಘದವರು. ಐಟಿಬಿಟಿ ಕನ್ನಡ ಸಂಘದ ಸದಸ್ಯರಾದಂತಹ ಶಿವಾನಂದ ಒತ್ತಾಯವನ್ನ ಮಾಡಿದ್ದಾರೆ. ಈ ಯಲಹಂಕದ ಕೋಗಿಲು ಕ್ರಾಸ್ ವಿಚಾರವಾಗಿ ಕೇರಳ ಸರ್ಕಾರ ಕರ್ನಾಟಕದ ಒಂದು ಸರ್ಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಏನ್ ಮಾಡ್ತಾ ಇದೆಯಲ್ಲ, ಇದು ನಿಜಕ್ಕೂ ಸಂವಿಧಾನದ ದುರಂತ ಅಂತ ಹೇಳಕ್ ಬಯಸ್ತೀನಿ. ಇವ್ರಿಗೆ ಯಾರು ಆ ಹಕ್ಕನ್ನು ಕೊಟ್ಟವರು ಅಂತ ನಾವು ಕೇಳಬೇಕಾಗತ್ತೆ. ಯಾವುದೋ ಕೇರಳದಿಂದ ಎಂಎಲ್ಎಗಳು ಅಥವಾ ಅವರ ಇಡೀ ಸಿಎಂಗಳು ಬಂದ್ಬಿಟ್ಟು ಕರ್ನಾಟಕದ ಯಾವುದೋ ಒಂದು ಸಣ್ಣ ಘಟನೆ ವಿಚಾರವಾಗಿ ಕರ್ನಾಟಕದ ಸರ್ಕಾರವನ್ನ ಮಣಿಸುವಂತ ಕೆಲಸ ಮಾಡ್ತಿದೆಯಲ್ಲ, ಇದು ತುಂಬಾ ಕನ್ನಡಿಗರ ನಾಚಿಕೆಗೆ ಗೇಡಿನ ವಿಷಯ ಅಂತ ಹೇಳಕ್ ಬಯಸ್ತೀನಿ ಸ್ನೇಹಿತರೆ. ಇಂಥ ಸಮಯದಲ್ಲಿ ಸರ್ಕಾರ ಕನ್ನಡಿಗರ ಹಿತಾಸಕ್ತಿಯನ್ನ ಅರ್ಥ ಮಾಡಿಕೊಂಡು ಕೇರಳ ಸರ್ಕಾರಕ್ಕೆ ಚಾಟಿ ಏಟನ್ನು ಬೀಸಬೇಕಾಗಿತ್ತು. ಆದ್ರೆ ಅವರಿಗೆ ಹೆದರಿ ತಲೆಬಾಗಿರ್ತಕ್ಕಂಥ ರೀತಿ ಇದೆಯಲ್ಲ, ಇದು ನಿಜಕ್ಕೂ ಕನ್ನಡಿಗರು ತಲೆ ತಗ್ಸ್ತಕ್ಕಂಥ ವಿಚಾರ ಅಂತ ಹೇಳಕ್ ಬಯಸ್ತೀನಿ ಸ್ನೇಹಿತರೆ. ಅಷ್ಟು ಶಕ್ತಿ ಆಗ್ಲಿ, ಅಷ್ಟು ಒಂದು ಧೈರ್ಯ ಆಗ್ಲಿ ಕರ್ನಾಟಕ ಸರ್ಕಾರಕ್ಕೆ ಇಲ್ವಾ? ನೀವ್ ಯಾರ್ರೀ ಕೇಳಕ್ಕೆ ನಮ್ಮನ್ನ ಅನ್ನುವಂತ ಒಂದು ಧ್ವನಿ ಈ ಕರ್ನಾಟಕ ಸರ್ಕಾರಕ್ಕೆ ಕೇಳುವಂತ ಧೈರ್ಯ ಇಲ್ವಾ ಅಂತ ನಾನು ಕೇಳಕ್ ಬಯಸ್ತೀನಿ. ಈ ಯಲಹಂಕದ ಕೋಗಿಲು ಕ್ರಾಸ್ ವಿಚಾರವಾಗಿ ಕೇರಳ ಸರ್ಕಾರ ಕರ್ನಾಟಕದ ಒಂದು ಸರ್ಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಬೆಂಗಳೂರಿನ ಯಲಹಂಕದಲ್ಲಿರುವಂತಹ ಈ ಕೋಗಿಲು ಲೇಔಟ್ ಇದನ್ನ ಈಗಾಗಲೇ ಒತ್ತುವರಿ ಮಾಡಿಕೊಂಡಿದ್ರು, ಅದನ್ನ ತೆರವು ಮಾಡಲಾಗಿದೆ. ಆದ್ರೆ ಈ ತೆರವು ಮಾಡಿರುವಂತಹ ಕಾರ್ಯಾಚರಣೆ ಇದೆಯಲ್ಲ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈಗ ಐಟಿಬಿಟಿ ಕನ್ನಡ ಸಂಘ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದೆ. ಒಂದಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ ಇದ್ರ ಬಗ್ಗೆ. ಕೇರಳ ಲಾಬಿಗೆ ಮಣಿಯುವಂತಹ ಬೆನ್ನುಮೂಳೆ ಇಲ್ಲದಂತಹ ಸರ್ಕಾರ ಇದು. ಕಾರ್ಮಿಕರ ಮನೆಗಳನ್ನ ಕೆಡವಿದಂತಹ ಸಂದರ್ಭದಲ್ಲಿ ಯಾರೂ ಕೂಡ ಮಾತಾಡಲ್ಲ. ಸರ್ಕಾರಿ ಜಾಗ ವಲಸಿಗರು ಬಂದು ಅವ್ರ ಮನೆಗೆ ಧಕ್ಕೆ ಆದಂತಹ ಸಂದರ್ಭದಲ್ಲಿ ಕೇರಳ ಸರ್ಕಾರ, ಕೇರಳ ಶಾಸಕರು ಎಂಟ್ರಿ ಕೊಡ್ತಾರೆ. ಯಾರ ಲಾಬಿಗೂ ಕೂಡ ಸರ್ಕಾರ ತಲೆಬಾಗಬಾರದು ಅಂತ ಆಗ್ರಹವನ್ನ ಮಾಡಿದ್ದಾರೆ ಐಟಿಬಿಟಿ ಕನ್ನಡ ಸಂಘದವರು. ಐಟಿಬಿಟಿ ಕನ್ನಡ ಸಂಘದ ಸದಸ್ಯರಾದಂತಹ ಶಿವಾನಂದ ಒತ್ತಾಯವನ್ನ ಮಾಡಿದ್ದಾರೆ. ಈ ಯಲಹಂಕದ ಕೋಗಿಲು ಕ್ರಾಸ್ ವಿಚಾರವಾಗಿ ಕೇರಳ ಸರ್ಕಾರ ಕರ್ನಾಟಕದ ಒಂದು ಸರ್ಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಏನ್ ಮಾಡ್ತಾ ಇದೆಯಲ್ಲ, ಇದು ನಿಜಕ್ಕೂ ಸಂವಿಧಾನದ ದುರಂತ ಅಂತ ಹೇಳಕ್ ಬಯಸ್ತೀನಿ. ಇವ್ರಿಗೆ ಯಾರು ಆ ಹಕ್ಕನ್ನು ಕೊಟ್ಟವರು ಅಂತ ನಾವು ಕೇಳಬೇಕಾಗತ್ತೆ. ಯಾವುದೋ ಕೇರಳದಿಂದ ಎಂಎಲ್ಎಗಳು ಅಥವಾ ಅವರ ಇಡೀ ಸಿಎಂಗಳು ಬಂದ್ಬಿಟ್ಟು ಕರ್ನಾಟಕದ ಯಾವುದೋ ಒಂದು ಸಣ್ಣ ಘಟನೆ ವಿಚಾರವಾಗಿ ಕರ್ನಾಟಕದ ಸರ್ಕಾರವನ್ನ ಮಣಿಸುವಂತ ಕೆಲಸ ಮಾಡ್ತಿದೆಯಲ್ಲ, ಇದು ತುಂಬಾ ಕನ್ನಡಿಗರ ನಾಚಿಕೆಗೆ ಗೇಡಿನ ವಿಷಯ ಅಂತ ಹೇಳಕ್ ಬಯಸ್ತೀನಿ ಸ್ನೇಹಿತರೆ. ಇಂಥ ಸಮಯದಲ್ಲಿ ಸರ್ಕಾರ ಕನ್ನಡಿಗರ ಹಿತಾಸಕ್ತಿಯನ್ನ ಅರ್ಥ ಮಾಡಿಕೊಂಡು ಕೇರಳ ಸರ್ಕಾರಕ್ಕೆ ಚಾಟಿ ಏಟನ್ನು ಬೀಸಬೇಕಾಗಿತ್ತು. ಆದ್ರೆ ಅವರಿಗೆ ಹೆದರಿ ತಲೆಬಾಗಿರ್ತಕ್ಕಂಥ ರೀತಿ ಇದೆಯಲ್ಲ, ಇದು ನಿಜಕ್ಕೂ ಕನ್ನಡಿಗರು ತಲೆ ತಗ್ಸ್ತಕ್ಕಂಥ ವಿಚಾರ ಅಂತ ಹೇಳಕ್ ಬಯಸ್ತೀನಿ ಸ್ನೇಹಿತರೆ. ಅಷ್ಟು ಶಕ್ತಿ ಆಗ್ಲಿ, ಅಷ್ಟು ಒಂದು ಧೈರ್ಯ ಆಗ್ಲಿ ಕರ್ನಾಟಕ ಸರ್ಕಾರಕ್ಕೆ ಇಲ್ವಾ? ನೀವ್ ಯಾರ್ರೀ ಕೇಳಕ್ಕೆ ನಮ್ಮನ್ನ ಅನ್ನುವಂತ ಒಂದು ಧ್ವನಿ ಈ ಕರ್ನಾಟಕ ಸರ್ಕಾರಕ್ಕೆ ಕೇಳುವಂತ ಧೈರ್ಯ ಇಲ್ವಾ ಅಂತ ನಾನು ಕೇಳಕ್ ಬಯಸ್ತೀನಿ. ಈ ಯಲಹಂಕದ ಕೋಗಿಲು ಕ್ರಾಸ್ ವಿಚಾರವಾಗಿ ಕೇರಳ ಸರ್ಕಾರ ಕರ್ನಾಟಕದ ಒಂದು ಸರ್ಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಬೆಂಗಳೂರಿನ ಯಲಹಂಕದಲ್ಲಿರುವಂತಹ ಈ ಕೋಗಿಲು ಲೇಔಟ್ ಇದನ್ನ ಈಗಾಗಲೇ ಒತ್ತುವರಿ ಮಾಡಿಕೊಂಡಿದ್ರು, ಅದನ್ನ ತೆರವು ಮಾಡಲಾಗಿದೆ. ಆದ್ರೆ ಈ ತೆರವು ಮಾಡಿರುವಂತಹ ಕಾರ್ಯಾಚರಣೆ ಇದೆಯಲ್ಲ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈಗ ಐಟಿಬಿಟಿ ಕನ್ನಡ ಸಂಘ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದೆ. ಒಂದಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ ಇದ್ರ ಬಗ್ಗೆ. ಕೇರಳ ಲಾಬಿಗೆ ಮಣಿಯುವಂತಹ ಬೆನ್ನುಮೂಳೆ ಇಲ್ಲದಂತಹ ಸರ್ಕಾರ ಇದು. ಕಾರ್ಮಿಕರ ಮನೆಗಳನ್ನ ಕೆಡವಿದಂತಹ ಸಂದರ್ಭದಲ್ಲಿ ಯಾರೂ ಕೂಡ ಮಾತಾಡಲ್ಲ.
ಸರ್ಕಾರಿ ಜಾಗ ವಲಸಿಗರು ಬಂದು ಅವ್ರ ಮನೆಗೆ ಧಕ್ಕೆ ಆದಂತಹ ಸಂದರ್ಭದಲ್ಲಿ ಕೇರಳ ಸರ್ಕಾರ, ಕೇರಳ ಶಾಸಕರು ಎಂಟ್ರಿ ಕೊಡ್ತಾರೆ. ಯಾರ ಲಾಬಿಗೂ ಕೂಡ ಸರ್ಕಾರ ಬಾಗಬಾರದು ಅಂತ ಆಗ್ರಹವನ್ನ ಮಾಡಿದ್ದಾರೆ. ಐಟಿಬಿಟಿ ಕನ್ನಡ ಸಂಘದವರು, ಐಟಿಬಿಟಿ ಕನ್ನಡ ಸಂಘದ ಸದಸ್ಯರಾದಂತಹ ಶಿವಾನಂದ ಒತ್ತಾಯವನ್ನ ಮಾಡಿದ್ದಾರೆ. ಈ ಯಲಹಂಕದ ಕೋಗಿಲು ಕ್ರಾಸ್ ವಿಚಾರವಾಗಿ ಕೇರಳ ಸರ್ಕಾರ ಕರ್ನಾಟಕದ ಒಂದು ಸರ್ಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಏನ್ ಮಾಡ್ತಾ ಇದೆಯಲ್ಲ, ಇದು ನಿಜಕ್ಕೂ ಸಂವಿಧಾನದ ದುರಂತ ಅಂತ ಹೇಳಕ್ ಬಯಸ್ತೀನಿ. ಇವ್ರಿಗೆ ಯಾರು ಆ ಹಕ್ಕನ್ನು ಕೊಟ್ಟವರು ಅಂತ ನಾವು ಕೇಳಬೇಕಾಗತ್ತೆ. ಯಾವುದೋ ಕೇರಳದಿಂದ MLAಗಳು ಅಥವಾ ಅವರ ಇಡೀ CMಗಳು ಬಂದ್ಬಿಟ್ಟು ಕರ್ನಾಟಕದ ಯಾವುದೋ ಒಂದು ಸಣ್ಣ ಘಟನೆ ವಿಚಾರವಾಗಿ ಕರ್ನಾಟಕದ ಸರ್ಕಾರವನ್ನ ಮಣಿಸುವಂತ ಕೆಲಸ ಮಾಡ್ತಿದೆಯಲ್ಲ, ಇದು ತುಂಬಾ ಕನ್ನಡಿಗರ ನಾಚಿಕೆಗೆ ಗೇಡಿನ ವಿಷಯ ಅಂತ ಹೇಳಕ್ ಬಯಸ್ತೀನಿ ಸ್ನೇಹಿತರೆ. ಇಂಥ ಸಮಯದಲ್ಲಿ ಸರ್ಕಾರ ಕನ್ನಡಿಗರ ಹಿತಾಸಕ್ತಿಯನ್ನ ಅರ್ಥ ಮಾಡಿಕೊಂಡು ಕೇರಳ ಸರ್ಕಾರಕ್ಕೆ ಚಾಟಿ ಏಟನ್ನ ಬೀಸಬೇಕಾಗಿತ್ತು. ಆದ್ರೆ ಅವರಿಗೆ ಹೆದರಿ ತಲೆಬಾಗಿರ್ತಕ್ಕಂಥ ರೀತಿ ಇದೆಯಲ್ಲ, ಇದು ನಿಜಕ್ಕೂ ಕನ್ನಡಿಗರು ತಲೆ ತಗ್ಸ್ತಕ್ಕಂಥ ವಿಚಾರ ಅಂತ ಹೇಳಕ್ ಬಯಸ್ತೀನಿ ಸ್ನೇಹಿತರೆ. ಅಷ್ಟು ಶಕ್ತಿ ಆಗ್ಲಿ, ಅಷ್ಟು ಒಂದು ಧೈರ್ಯ ಆಗ್ಲಿ ಕರ್ನಾಟಕ ಸರ್ಕಾರಕ್ಕೆ ಇಲ್ವಾ? ನೀವ್ ಯಾರ್ರೀ ಕೇಳಕ್ಕೆ ನಮ್ಮನ್ನ ಅನ್ನುವಂತ ಒಂದು ಧ್ವನಿ ಈ ಕರ್ನಾಟಕ ಸರ್ಕಾರಕ್ಕೆ ಕೇಳುವಂತ ಧೈರ್ಯ ಇಲ್ವಾ ಅಂತ ನಾನು ಕೇಳಕ್ ಬಯಸ್ತೀನಿ. ಈ ಯಲಹಂಕದ ಕೋಗಿಲು ಕ್ರಾಸ್ ವಿಚಾರವಾಗಿ ಕೇರಳ ಸರ್ಕಾರ ಕರ್ನಾಟಕದ ಒಂದು ಸರ್ಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಬೆಂಗಳೂರಿನ ಯಲಹಂಕದಲ್ಲಿರುವಂತಹ ಈ ಕೋಗಿಲು ಲೇಔಟ್ ಇದನ್ನ ಈಗಾಗಲೇ ಒತ್ತುವರಿ ಮಾಡಿಕೊಂಡಿದ್ರು, ಅದನ್ನ ತೆರವು ಮಾಡಲಾಗಿದೆ. ಆದ್ರೆ ಈ ತೆರವು ಮಾಡಿರುವಂತಹ ಕಾರ್ಯಾಚರಣೆ ಇದೆಯಲ್ಲ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈಗ ಐಟಿಬಿಟಿ ಕನ್ನಡ ಸಂಘ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದೆ. ಒಂದಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ ಇದ್ರ ಬಗ್ಗೆ. ಕೇರಳ ಲಾಬಿಗೆ ಮಣಿಯುವಂತಹ ಬೆನ್ನುಮೂಳೆ ಇಲ್ಲದಂತಹ ಸರ್ಕಾರ ಇದು. ಕಾರ್ಮಿಕರ ಮನೆಗಳನ್ನ ಕೆಡವಿದಂತಹ ಸಂದರ್ಭದಲ್ಲಿ ಯಾರೂ ಕೂಡ ಮಾತಾಡಲ್ಲ. ಸರ್ಕಾರಿ ಜಾಗ ವಲಸಿಗರು ಬಂದು ಅವ್ರ ಮನೆಗೆ ಧಕ್ಕೆ ಆದಂತಹ ಸಂದರ್ಭದಲ್ಲಿ ಕೇರಳ ಸರ್ಕಾರ, ಕೇರಳ ಶಾಸಕರು ಎಂಟ್ರಿ ಕೊಡ್ತಾರೆ. ಯಾರ ಲಾಬಿಗೂ ಕೂಡ ಸರ್ಕಾರ ಬಾಗಬಾರದು ಅಂತ ಆಗ್ರಹವನ್ನ ಮಾಡಿದ್ದಾರೆ. ಐಟಿಬಿಟಿ ಕನ್ನಡ ಸಂಘದವರು, ಐಟಿಬಿಟಿ ಕನ್ನಡ ಸಂಘದ ಸದಸ್ಯರಾದಂತಹ ಶಿವಾನಂದ ಒತ್ತಾಯವನ್ನ ಮಾಡಿದ್ದಾರೆ. ಈ ಯಲಹಂಕದ ಕೋಗಿಲು ಕ್ರಾಸ್ ವಿಚಾರವಾಗಿ ಕೇರಳ ಸರ್ಕಾರ ಕರ್ನಾಟಕದ ಒಂದು ಸರ್ಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಏನ್ ಮಾಡ್ತಾ ಇದೆಯಲ್ಲ, ಇದು ನಿಜಕ್ಕೂ ಸಂವಿಧಾನದ ದುರಂತ ಅಂತ ಹೇಳಕ್ ಬಯಸ್ತೀನಿ. ಇವ್ರಿಗೆ ಯಾರು ಆ ಹಕ್ಕನ್ನು ಕೊಟ್ಟವರು ಅಂತ ನಾವು ಕೇಳಬೇಕಾಗತ್ತೆ. ಯಾವುದೋ ಕೇರಳದಿಂದ MLAಗಳು ಅಥವಾ ಅವರ ಇಡೀ CMಗಳು ಬಂದ್ಬಿಟ್ಟು ಕರ್ನಾಟಕದ ಯಾವುದೋ ಒಂದು ಸಣ್ಣ ಘಟನೆ ವಿಚಾರವಾಗಿ ಕರ್ನಾಟಕದ ಸರ್ಕಾರವನ್ನ ಮಣಿಸುವಂತ ಕೆಲಸ ಮಾಡ್ತಿದೆಯಲ್ಲ, ಇದು ತುಂಬಾ ಕನ್ನಡಿಗರ ನಾಚಿಕೆಗೆ ಗೇಡಿನ ವಿಷಯ ಅಂತ ಹೇಳಕ್ ಬಯಸ್ತೀನಿ ಸ್ನೇಹಿತರೆ. ಇಂಥ ಸಮಯದಲ್ಲಿ ಸರ್ಕಾರ ಕನ್ನಡಿಗರ ಹಿತಾಸಕ್ತಿಯನ್ನ ಅರ್ಥ ಮಾಡಿಕೊಂಡು ಕೇರಳ ಸರ್ಕಾರಕ್ಕೆ ಚಾಟಿ ಏಟನ್ನ ಬೀಸಬೇಕಾಗಿತ್ತು. ಆದ್ರೆ ಅವರಿಗೆ ಹೆದರಿ ತಲೆಬಾಗಿರ್ತಕ್ಕಂಥ ರೀತಿ ಇದೆಯಲ್ಲ, ಇದು ನಿಜಕ್ಕೂ ಕನ್ನಡಿಗರು ತಲೆ ತಗ್ಸ್ತಕ್ಕಂಥ ವಿಚಾರ ಅಂತ ಹೇಳಕ್ ಬಯಸ್ತೀನಿ ಸ್ನೇಹಿತರೆ. ಅಷ್ಟು ಶಕ್ತಿ ಆಗ್ಲಿ, ಅಷ್ಟು ಒಂದು ಧೈರ್ಯ ಆಗ್ಲಿ ಕರ್ನಾಟಕ ಸರ್ಕಾರಕ್ಕೆ ಇಲ್ವಾ? ನೀವ್ ಯಾರ್ರೀ ಕೇಳಕ್ಕೆ ನಮ್ಮನ್ನ ಅನ್ನುವಂತ ಒಂದು ಧ್ವನಿ ಈ ಕರ್ನಾಟಕ ಸರ್ಕಾರಕ್ಕೆ ಕೇಳುವಂತ ಧೈರ್ಯ ಇಲ್ವಾ ಅಂತ ನಾನು ಕೇಳಕ್ ಬಯಸ್ತೀನಿ. ಈ ಯಲಹಂಕದ ಕೋಗಿಲು ಕ್ರಾಸ್ ವಿಚಾರವಾಗಿ ಕೇರಳ ಸರ್ಕಾರ ಕರ್ನಾಟಕದ ಒಂದು ಸರ್ಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಬೆಂಗಳೂರಿನ ಯಲಹಂಕದಲ್ಲಿರುವಂತಹ ಈ ಕೋಗಿಲು ಲೇಔಟ್ ಇದನ್ನ ಈಗಾಗಲೇ ಒತ್ತುವರಿ ಮಾಡಿಕೊಂಡಿದ್ರು, ಅದನ್ನ ತೆರವು ಮಾಡಲಾಗಿದೆ. ಆದ್ರೆ ಈ ತೆರವು ಮಾಡಿರುವಂತಹ ಕಾರ್ಯಾಚರಣೆ ಇದೆಯಲ್ಲ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈಗ ಐಟಿಬಿಟಿ ಕನ್ನಡ ಸಂಘ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದೆ. ಒಂದಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ ಇದ್ರ ಬಗ್ಗೆ. ಕೇರಳ ಲಾಬಿಗೆ ಮಣಿಯುವಂತಹ ಬೆನ್ನುಮೂಳೆ ಇಲ್ಲದಂತಹ ಸರ್ಕಾರ ಇದು. ಕಾರ್ಮಿಕರ ಮನೆಗಳನ್ನ ಕೆಡವಿದಂತಹ ಸಂದರ್ಭದಲ್ಲಿ ಯಾರೂ ಕೂಡ ಮಾತಾಡಲ್ಲ. ಸರ್ಕಾರಿ ಜಾಗ ವಲಸಿಗರು ಬಂದು ಅವ್ರ ಮನೆಗೆ ಧಕ್ಕೆ ಆದಂತಹ ಸಂದರ್ಭದಲ್ಲಿ ಕೇರಳ ಸರ್ಕಾರ, ಕೇರಳ ಶಾಸಕರು ಎಂಟ್ರಿ ಕೊಡ್ತಾರೆ. ಯಾರ ಲಾಬಿಗೂ ಕೂಡ ಸರ್ಕಾರ ಬಾಗಬಾರದು ಅಂತ ಆಗ್ರಹವನ್ನ ಮಾಡಿದ್ದಾರೆ. ಐಟಿಬಿಟಿ ಕನ್ನಡ ಸಂಘದವರು, ಐಟಿಬಿಟಿ ಕನ್ನಡ ಸಂಘದ ಸದಸ್ಯರಾದಂತಹ ಶಿವಾನಂದ ಒತ್ತಾಯವನ್ನ ಮಾಡಿದ್ದಾರೆ. ಈ ಯಲಹಂಕದ ಕೋಗಿಲು ಕ್ರಾಸ್ ವಿಚಾರವಾಗಿ ಕೇರಳ ಸರ್ಕಾರ
ಕರ್ನಾಟಕದ ಒಂದು ಸರ್ಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಏನ್ ಮಾಡ್ತಾ ಇದೆಯಲ್ಲ, ಇದು ನಿಜಕ್ಕೂ ಸಂವಿಧಾನದ ದುರಂತ ಅಂತ ಹೇಳಕ್ ಬಯಸ್ತೀನಿ. ಇವ್ರಿಗೆ ಯಾರು ಆ ಹಕ್ಕನ್ನು ಕೊಟ್ಟವರು ಅಂತ ನಾವು ಕೇಳಬೇಕಾಗತ್ತೆ. ಯಾವುದೋ ಕೇರಳದಿಂದ MLAಗಳು ಅಥವಾ ಅವರ ಇಡೀ CMಗಳು ಬಂದ್ಬಿಟ್ಟು ಕರ್ನಾಟಕದ ಯಾವುದೋ ಒಂದು ಸಣ್ಣ ಘಟನೆ ವಿಚಾರವಾಗಿ ಕರ್ನಾಟಕದ ಸರ್ಕಾರವನ್ನ ಮಣಿಸುವಂತ ಕೆಲಸ ಮಾಡ್ತಿದೆಯಲ್ಲ, ಇದು ತುಂಬಾ ಕನ್ನಡಿಗರ ನಾಚಿಕೆಗೆ ಗೇಡಿನ ವಿಷಯ ಅಂತ ಹೇಳಕ್ ಬಯಸ್ತೀನಿ ಸ್ನೇಹಿತರೆ. ಇಂಥ ಸಮಯದಲ್ಲಿ ಸರ್ಕಾರ ಕನ್ನಡಿಗರ ಹಿತಾಸಕ್ತಿಯನ್ನ ಅರ್ಥ ಮಾಡಿಕೊಂಡು ಕೇರಳ ಸರ್ಕಾರಕ್ಕೆ ಚಾಟಿ ಏಟನ್ನು ಬೀಸಬೇಕಾಗಿತ್ತು. ಆದ್ರೆ ಅವರಿಗೆ ಹೆದರಿ ತಲೆಬಾಗಿರ್ತಕ್ಕಂಥ ರೀತಿ ಇದೆಯಲ್ಲ, ಇದು ನಿಜಕ್ಕೂ ಕನ್ನಡಿಗರು ತಲೆ ತಗ್ಸ್ತಕ್ಕಂಥ ವಿಚಾರ ಅಂತ ಹೇಳಕ್ ಬಯಸ್ತೀನಿ ಸ್ನೇಹಿತರೆ. ಅಷ್ಟು ಶಕ್ತಿ ಆಗ್ಲಿ, ಅಷ್ಟು ಒಂದು ಧೈರ್ಯ ಆಗ್ಲಿ ಕರ್ನಾಟಕ ಸರ್ಕಾರಕ್ಕೆ ಇಲ್ವಾ? ನೀವ್ ಯಾರ್ರೀ ಕೇಳಕ್ಕೆ ನಮ್ಮನ್ನ ಅನ್ನುವಂತ ಒಂದು ಧ್ವನಿ ಈ ಕರ್ನಾಟಕ ಸರ್ಕಾರಕ್ಕೆ ಕೇಳುವಂತ ಧೈರ್ಯ ಇಲ್ವಾ ಅಂತ ನಾನು ಕೇಳಕ್ ಬಯಸ್ತೀನಿ. ಈ ಯಲಹಂಕದ ಕೋಗಿಲು ಕ್ರಾಸ್ ವಿಚಾರವಾಗಿ ಕೇರಳ ಸರ್ಕಾರ ಕರ್ನಾಟಕದ ಒಂದು ಸರ್ಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಬೆಂಗಳೂರಿನ ಯಲಹಂಕದಲ್ಲಿರುವಂತಹ ಈ ಕೋಗಿಲು ಲೇಔಟ್ ಇದನ್ನ ಈಗಾಗಲೇ ಒತ್ತುವರಿ ಮಾಡ್ಕೊಂಡಿದ್ರು, ಅದನ್ನ ತೆರವು ಮಾಡಲಾಗಿದೆ. ಆದ್ರೆ ಈ ತೆರವು ಮಾಡಿರುವಂತಹ ಕಾರ್ಯಾಚರಣೆ ಇದೆಯಲ್ಲ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈಗ ITBT ಕನ್ನಡ ಸಂಘ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದೆ. ಒಂದಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ ಇದ್ರ ಬಗ್ಗೆ. ಕೇರಳ ಲಾಬಿಗೆ ಮಣಿಯುವಂತಹ ಬೆನ್ನುಮೂಳೆ ಇಲ್ಲದಂತಹ ಸರ್ಕಾರ ಇದು. ಕಾರ್ಮಿಕರ ಮನೆಗಳನ್ನ ಕೆಡವಿದಂತಹ ಸಂದರ್ಭದಲ್ಲಿ ಯಾರೂ ಕೂಡ ಮಾತಾಡಲ್ಲ. ಸರ್ಕಾರಿ ಜಾಗ ವಲಸಿಗರು ಬಂದು ಅವ್ರ ಮನೆಗೆ ಧಕ್ಕೆ ಆದಂತಹ ಸಂದರ್ಭದಲ್ಲಿ ಕೇರಳ ಸರ್ಕಾರ, ಕೇರಳ ಶಾಸಕರು ಎಂಟ್ರಿ ಕೊಡ್ತಾರೆ. ಯಾರ ಲಾಬಿಗೂ ಕೂಡ ಸರ್ಕಾರ ಬಾಗಬಾರದು ಅಂತ ಆಗ್ರಹವನ್ನ ಮಾಡಿದ್ದಾರೆ ITBT ಕನ್ನಡ ಸಂಘದವರು. ITBT ಕನ್ನಡ ಸಂಘದ ಸದಸ್ಯರಾದಂತಹ ಶಿವಾನಂದ ಒತ್ತಾಯವನ್ನ ಮಾಡಿದ್ದಾರೆ. ಈ ಯಲಹಂಕದ ಕೋಗಿಲು ಕ್ರಾಸ್ ವಿಚಾರವಾಗಿ ಕೇರಳ ಸರ್ಕಾರ ಕರ್ನಾಟಕದ ಒಂದು ಸರ್ಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಏನ್ ಮಾಡ್ತಾ ಇದೆಯಲ್ಲ, ಇದು ನಿಜಕ್ಕೂ ಸಂವಿಧಾನದ ದುರಂತ ಅಂತ ಹೇಳಕ್ ಬಯಸ್ತೀನಿ. ಇವ್ರಿಗೆ ಯಾರು ಆ ಹಕ್ಕನ್ನು ಕೊಟ್ಟವರು ಅಂತ ನಾವು ಕೇಳಬೇಕಾಗತ್ತೆ. ಯಾವುದೋ ಕೇರಳದಿಂದ MLAಗಳು ಅಥವಾ ಅವರ ಇಡೀ CMಗಳು ಬಂದ್ಬಿಟ್ಟು ಕರ್ನಾಟಕದ ಯಾವುದೋ ಒಂದು ಸಣ್ಣ ಘಟನೆ ವಿಚಾರವಾಗಿ ಕರ್ನಾಟಕದ ಸರ್ಕಾರವನ್ನ ಮಣಿಸುವಂತ ಕೆಲಸ ಮಾಡ್ತಿದೆಯಲ್ಲ, ಇದು ತುಂಬಾ ಕನ್ನಡಿಗರ ನಾಚಿಕೆಗೆ ಗೇಡಿನ ವಿಷಯ ಅಂತ ಹೇಳಕ್ ಬಯಸ್ತೀನಿ ಸ್ನೇಹಿತರೆ. ಇಂಥ ಸಮಯದಲ್ಲಿ ಸರ್ಕಾರ ಕನ್ನಡಿಗರ ಹಿತಾಸಕ್ತಿಯನ್ನ ಅರ್ಥ ಮಾಡಿಕೊಂಡು ಕೇರಳ ಸರ್ಕಾರಕ್ಕೆ ಚಾಟಿ ಏಟನ್ನು ಬೀಸಬೇಕಾಗಿತ್ತು. ಆದ್ರೆ ಅವರಿಗೆ ಹೆದರಿ ತಲೆಬಾಗಿರ್ತಕ್ಕಂಥ ರೀತಿ ಇದೆಯಲ್ಲ, ಇದು ನಿಜಕ್ಕೂ ಕನ್ನಡಿಗರು ತಲೆ ತಗ್ಸ್ತಕ್ಕಂಥ ವಿಚಾರ ಅಂತ ಹೇಳಕ್ ಬಯಸ್ತೀನಿ ಸ್ನೇಹಿತರೆ. ಅಷ್ಟು ಶಕ್ತಿ ಆಗ್ಲಿ, ಅಷ್ಟು ಒಂದು ಧೈರ್ಯ ಆಗ್ಲಿ ಕರ್ನಾಟಕ ಸರ್ಕಾರಕ್ಕೆ ಇಲ್ವಾ? ನೀವ್ ಯಾರ್ರೀ ಕೇಳಕ್ಕೆ ನಮ್ಮನ್ನ ಅನ್ನುವಂತ ಒಂದು ಧ್ವನಿ ಈ ಕರ್ನಾಟಕ ಸರ್ಕಾರಕ್ಕೆ ಕೇಳುವಂತ ಧೈರ್ಯ ಇಲ್ವಾ ಅಂತ ನಾನು ಕೇಳಕ್ ಬಯಸ್ತೀನಿ. ಈ ಯಲಹಂಕದ ಕೋಗಿಲು ಕ್ರಾಸ್ ವಿಚಾರವಾಗಿ ಕೇರಳ ಸರ್ಕಾರ ಕರ್ನಾಟಕದ ಒಂದು ಸರ್ಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಬೆಂಗಳೂರಿನ ಯಲಹಂಕದಲ್ಲಿರುವಂತಹ ಈ ಕೋಗಿಲು ಲೇಔಟ್ ಇದನ್ನ ಈಗಾಗಲೇ ಒತ್ತುವರಿ ಮಾಡ್ಕೊಂಡಿದ್ರು, ಅದನ್ನ ತೆರವು ಮಾಡಲಾಗಿದೆ. ಆದ್ರೆ ಈ ತೆರವು ಮಾಡಿರುವಂತಹ ಕಾರ್ಯಾಚರಣೆ ಇದೆಯಲ್ಲ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈಗ ITBT ಕನ್ನಡ ಸಂಘ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದೆ. ಒಂದಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ ಇದ್ರ ಬಗ್ಗೆ. ಕೇರಳ ಲಾಬಿಗೆ ಮಣಿಯುವಂತಹ ಬೆನ್ನುಮೂಳೆ ಇಲ್ಲದಂತಹ ಸರ್ಕಾರ ಇದು. ಕಾರ್ಮಿಕರ ಮನೆಗಳನ್ನ ಕೆಡವಿದಂತಹ ಸಂದರ್ಭದಲ್ಲಿ ಯಾರೂ ಕೂಡ ಮಾತಾಡಲ್ಲ. ಸರ್ಕಾರಿ ಜಾಗ ವಲಸಿಗರು ಬಂದು ಅವ್ರ ಮನೆಗೆ ಧಕ್ಕೆ ಆದಂತಹ ಸಂದರ್ಭದಲ್ಲಿ ಕೇರಳ ಸರ್ಕಾರ, ಕೇರಳ ಶಾಸಕರು ಎಂಟ್ರಿ ಕೊಡ್ತಾರೆ. ಯಾರ ಲಾಬಿಗೂ ಕೂಡ ಸರ್ಕಾರ ಬಾಗಬಾರದು ಅಂತ ಆಗ್ರಹವನ್ನ ಮಾಡಿದ್ದಾರೆ ITBT ಕನ್ನಡ ಸಂಘದವರು. ITBT ಕನ್ನಡ ಸಂಘದ ಸದಸ್ಯರಾದಂತಹ ಶಿವಾನಂದ ಒತ್ತಾಯವನ್ನ ಮಾಡಿದ್ದಾರೆ. ಈ ಯಲಹಂಕದ ಕೋಗಿಲು ಕ್ರಾಸ್ ವಿಚಾರವಾಗಿ ಕೇರಳ ಸರ್ಕಾರ ಕರ್ನಾಟಕದ ಒಂದು ಸರ್ಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಏನ್ ಮಾಡ್ತಾ ಇದೆಯಲ್ಲ, ಇದು ನಿಜಕ್ಕೂ ಸಂವಿಧಾನದ ದುರಂತ ಅಂತ ಹೇಳಕ್ ಬಯಸ್ತೀನಿ. ಇವ್ರಿಗೆ ಯಾರು ಆ ಹಕ್ಕನ್ನು ಕೊಟ್ಟವರು ಅಂತ ನಾವು ಕೇಳಬೇಕಾಗತ್ತೆ. ಯಾವುದೋ ಕೇರಳದಿಂದ MLAಗಳು ಅಥವಾ ಅವರ ಇಡೀ CMಗಳು ಬಂದ್ಬಿಟ್ಟು ಕರ್ನಾಟಕದ ಯಾವುದೋ ಒಂದು ಸಣ್ಣ ಘಟನೆ ವಿಚಾರವಾಗಿ ಕರ್ನಾಟಕದ ಸರ್ಕಾರವನ್ನ ಮಣಿಸುವಂತ ಕೆಲಸ ಮಾಡ್ತಿದೆಯಲ್ಲ, ಇದು ತುಂಬಾ ಕನ್ನಡಿಗರ ನಾಚಿಕೆಗೆ ಗೇಡಿನ ವಿಷಯ ಅಂತ ಹೇಳಕ್ ಬಯಸ್ತೀನಿ ಸ್ನೇಹಿತರೆ.
ಇಂಥ ಸಮಯದಲ್ಲಿ ಸರ್ಕಾರ ಕನ್ನಡಿಗರ ಹಿತಾಸಕ್ತಿಯನ್ನ ಅರ್ಥ ಮಾಡಿಕೊಂಡು ಕೇರಳ ಸರ್ಕಾರಕ್ಕೆ ಚಾಟಿ ಏಟನ್ನು ಬೀಸಬೇಕಾಗಿತ್ತು. ಆದ್ರೆ ಅವರಿಗೆ ಹೆದರಿ ತಲೆಬಾಗಿರ್ತಕ್ಕಂಥ ರೀತಿ ಇದೆಯಲ್ಲ, ಇದು ನಿಜಕ್ಕೂ ಕನ್ನಡಿಗರು ತಲೆ ತಗ್ಸ್ತಕ್ಕಂಥ ವಿಚಾರ ಅಂತ ಹೇಳಕ್ ಬಯಸ್ತೀನಿ ಸ್ನೇಹಿತರೆ. ಅಷ್ಟು ಶಕ್ತಿ ಆಗ್ಲಿ, ಅಷ್ಟು ಒಂದು ಧೈರ್ಯ ಆಗ್ಲಿ ಕರ್ನಾಟಕ ಸರ್ಕಾರಕ್ಕೆ ಇಲ್ವಾ? ನೀವ್ ಯಾರ್ರೀ ಕೇಳಕ್ಕೆ ನಮ್ಮನ್ನ ಅನ್ನುವಂತ ಒಂದು ಧ್ವನಿ ಈ ಕರ್ನಾಟಕ ಸರ್ಕಾರಕ್ಕೆ ಕೇಳುವಂತ ಧೈರ್ಯ ಇಲ್ವಾ ಅಂತ ನಾನು ಕೇಳಕ್ ಬಯಸ್ತೀನಿ. ಈ ಯಲಹಂಕದ ಕೋಗಿಲು ಕ್ರಾಸ್ ವಿಚಾರವಾಗಿ ಕೇರಳ ಸರ್ಕಾರ ಕರ್ನಾಟಕದ ಒಂದು ಸರ್ಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಬೆಂಗಳೂರಿನ ಯಲಹಂಕದಲ್ಲಿರುವಂತಹ ಈ ಕೋಗಿಲು ಲೇಔಟ್ ಇದನ್ನ ಈಗಾಗಲೇ ಒತ್ತುವರಿ ಮಾಡ್ಕೊಂಡಿದ್ರು, ಅದನ್ನ ತೆರವು ಮಾಡಲಾಗಿದೆ. ಆದ್ರೆ ಈ ತೆರವು ಮಾಡಿರುವಂತಹ ಕಾರ್ಯಾಚರಣೆ ಇದೆಯಲ್ಲ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈಗ ಐಟಿಬಿಟಿ ಕನ್ನಡ ಸಂಘ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದೆ. ಒಂದಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ ಇದ್ರ ಬಗ್ಗೆ. ಕೇರಳ ಲಾಬಿಗೆ ಮಣಿಯುವಂತಹ ಬೆನ್ನುಮೂಳೆ ಇಲ್ಲದಂತಹ ಸರ್ಕಾರ ಇದು. ಕಾರ್ಮಿಕರ ಮನೆಗಳನ್ನ ಕೆಡವಿದಂತಹ ಸಂದರ್ಭದಲ್ಲಿ ಯಾರೂ ಕೂಡ ಮಾತಾಡಲ್ಲ. ಸರ್ಕಾರಿ ಜಾಗ ವಲಸಿಗರು ಬಂದು ಅವ್ರ ಮನೆಗೆ ಧಕ್ಕೆ ಆದಂತಹ ಸಂದರ್ಭದಲ್ಲಿ ಕೇರಳ ಸರ್ಕಾರ, ಕೇರಳ ಶಾಸಕರು ಎಂಟ್ರಿ ಕೊಡ್ತಾರೆ. ಯಾರ ಲಾಬಿಗೂ ಕೂಡ ಸರ್ಕಾರ ತಲೆಬಾಗಬಾರದು ಅಂತ ಆಗ್ರಹವನ್ನ ಮಾಡಿದ್ದಾರೆ ಐಟಿಬಿಟಿ ಕನ್ನಡ ಸಂಘದವರು. ಐಟಿಬಿಟಿ ಕನ್ನಡ ಸಂಘದ ಸದಸ್ಯರಾದಂತಹ ಶಿವಾನಂದ ಒತ್ತಾಯವನ್ನ ಮಾಡಿದ್ದಾರೆ. ಈ ಯಲಹಂಕದ ಕೋಗಿಲು ಕ್ರಾಸ್ ವಿಚಾರವಾಗಿ ಕೇರಳ ಸರ್ಕಾರ ಕರ್ನಾಟಕದ ಒಂದು ಸರ್ಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆಯಲ್ಲ, ಇದು ನಿಜಕ್ಕೂ ಸಂವಿಧಾನದ ದುರಂತ ಅಂತ ಹೇಳಕ್ ಬಯಸ್ತೀನಿ. ಇವ್ರಿಗೆ ಯಾರು ಆ ಹಕ್ಕನ್ನು ಕೊಟ್ಟವರು ಅಂತ ನಾವು ಕೇಳಬೇಕಾಗತ್ತೆ. ಯಾವುದೋ ಕೇರಳದಿಂದ MLAಗಳು ಅಥವಾ ಅವರ ಇಡೀ CMಗಳು ಬಂದ್ಬಿಟ್ಟು ಕರ್ನಾಟಕದ ಯಾವುದೋ ಒಂದು ಸಣ್ಣ ಘಟನೆ ವಿಚಾರವಾಗಿ ಕರ್ನಾಟಕದ ಸರ್ಕಾರವನ್ನು ಮಣಿಸುವಂತ ಕೆಲಸ ಮಾಡ್ತಿದೆಯಲ್ಲ, ಇದು ತುಂಬಾ ಕನ್ನಡಿಗರ ನಾಚಿಕೆಗೆ ಗೇಡಿನ ವಿಷಯ ಅಂತ ಹೇಳಕ್ ಬಯಸ್ತೀನಿ ಸ್ನೇಹಿತರೆ. ಇಂಥ ಸಮಯದಲ್ಲಿ ಸರ್ಕಾರ ಕನ್ನಡಿಗರ ಹಿತಾಸಕ್ತಿಯನ್ನ ಅರ್ಥ ಮಾಡಿಕೊಂಡು ಕೇರಳ ಸರ್ಕಾರಕ್ಕೆ ಚಾಟಿ ಏಟನ್ನು ಬೀಸಬೇಕಾಗಿತ್ತು. ಆದ್ರೆ ಅವರಿಗೆ ಹೆದರಿ ತಲೆಬಾಗಿರ್ತಕ್ಕಂಥ ರೀತಿ ಇದೆಯಲ್ಲ, ಇದು ನಿಜಕ್ಕೂ ಕನ್ನಡಿಗರು ತಲೆ ತಗ್ಸ್ತಕ್ಕಂಥ ವಿಚಾರ ಅಂತ ಹೇಳಕ್ ಬಯಸ್ತೀನಿ ಸ್ನೇಹಿತರೆ. ಅಷ್ಟು ಶಕ್ತಿ ಆಗ್ಲಿ, ಅಷ್ಟು ಒಂದು ಧೈರ್ಯ ಆಗ್ಲಿ ಕರ್ನಾಟಕ ಸರ್ಕಾರಕ್ಕೆ ಇಲ್ವಾ? ನೀವ್ ಯಾರ್ರೀ ಕೇಳಕ್ಕೆ ನಮ್ಮನ್ನ ಅನ್ನುವಂತ ಒಂದು ಧ್ವನಿ ಈ ಕರ್ನಾಟಕ ಸರ್ಕಾರಕ್ಕೆ ಕೇಳುವಂತ ಧೈರ್ಯ ಇಲ್ವಾ ಅಂತ ನಾನು ಕೇಳಕ್ ಬಯಸ್ತೀನಿ. ಈ ಯಲಹಂಕದ ಕೋಗಿಲು ಕ್ರಾಸ್ ವಿಚಾರವಾಗಿ ಕೇರಳ ಸರ್ಕಾರ ಕರ್ನಾಟಕದ ಒಂದು ಸರ್ಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಬೆಂಗಳೂರಿನ ಯಲಹಂಕದಲ್ಲಿರುವಂತಹ ಈ ಕೋಗಿಲು ಲೇಔಟ್ ಇದನ್ನ ಈಗಾಗಲೇ ಒತ್ತುವರಿ ಮಾಡ್ಕೊಂಡಿದ್ರು, ಅದನ್ನ ತೆರವು ಮಾಡಲಾಗಿದೆ. ಆದ್ರೆ ಈ ತೆರವು ಮಾಡಿರುವಂತಹ ಕಾರ್ಯಾಚರಣೆ ಇದೆಯಲ್ಲ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈಗ ಐಟಿಬಿಟಿ ಕನ್ನಡ ಸಂಘ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದೆ. ಒಂದಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ ಇದ್ರ ಬಗ್ಗೆ. ಕೇರಳ ಲಾಬಿಗೆ ಮಣಿಯುವಂತಹ ಬೆನ್ನುಮೂಳೆ ಇಲ್ಲದಂತಹ ಸರ್ಕಾರ ಇದು. ಕಾರ್ಮಿಕರ ಮನೆಗಳನ್ನ ಕೆಡವಿದಂತಹ ಸಂದರ್ಭದಲ್ಲಿ ಯಾರೂ ಕೂಡ ಮಾತಾಡಲ್ಲ. ಸರ್ಕಾರಿ ಜಾಗ ವಲಸಿಗರು ಬಂದು ಅವ್ರ ಮನೆಗೆ ಧಕ್ಕೆ ಆದಂತಹ ಸಂದರ್ಭದಲ್ಲಿ ಕೇರಳ ಸರ್ಕಾರ, ಕೇರಳ ಶಾಸಕರು ಎಂಟ್ರಿ ಕೊಡ್ತಾರೆ. ಯಾರ ಲಾಬಿಗೂ ಕೂಡ ಸರ್ಕಾರ ತಲೆಬಾಗಬಾರದು ಅಂತ ಆಗ್ರಹವನ್ನ ಮಾಡಿದ್ದಾರೆ ಐಟಿಬಿಟಿ ಕನ್ನಡ ಸಂಘದವರು. ಐಟಿಬಿಟಿ ಕನ್ನಡ ಸಂಘದ ಸದಸ್ಯರಾದಂತಹ ಶಿವಾನಂದ ಒತ್ತಾಯವನ್ನ ಮಾಡಿದ್ದಾರೆ. ಈ ಯಲಹಂಕದ ಕೋಗಿಲು ಕ್ರಾಸ್ ವಿಚಾರವಾಗಿ ಕೇರಳ ಸರ್ಕಾರ ಕರ್ನಾಟಕದ ಒಂದು ಸರ್ಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆಯಲ್ಲ, ಇದು ನಿಜಕ್ಕೂ ಸಂವಿಧಾನದ ದುರಂತ ಅಂತ ಹೇಳಕ್ ಬಯಸ್ತೀನಿ. ಇವ್ರಿಗೆ ಯಾರು ಆ ಹಕ್ಕನ್ನು ಕೊಟ್ಟವರು ಅಂತ ನಾವು ಕೇಳಬೇಕಾಗತ್ತೆ. ಯಾವುದೋ ಕೇರಳದಿಂದ MLAಗಳು ಅಥವಾ ಅವರ ಇಡೀ CMಗಳು ಬಂದ್ಬಿಟ್ಟು ಕರ್ನಾಟಕದ ಯಾವುದೋ ಒಂದು ಸಣ್ಣ ಘಟನೆ ವಿಚಾರವಾಗಿ ಕರ್ನಾಟಕದ ಸರ್ಕಾರವನ್ನು ಮಣಿಸುವಂತ ಕೆಲಸ ಮಾಡ್ತಿದೆಯಲ್ಲ, ಇದು ತುಂಬಾ ಕನ್ನಡಿಗರ ನಾಚಿಕೆಗೆ ಗೇಡಿನ ವಿಷಯ ಅಂತ ಹೇಳಕ್ ಬಯಸ್ತೀನಿ ಸ್ನೇಹಿತರೆ. ಇಂಥ ಸಮಯದಲ್ಲಿ ಸರ್ಕಾರ ಕನ್ನಡಿಗರ ಹಿತಾಸಕ್ತಿಯನ್ನ ಅರ್ಥ ಮಾಡಿಕೊಂಡು ಕೇರಳ ಸರ್ಕಾರಕ್ಕೆ ಚಾಟಿ ಏಟನ್ನು ಬೀಸಬೇಕಾಗಿತ್ತು. ಆದ್ರೆ ಅವರಿಗೆ ಹೆದರಿ ತಲೆಬಾಗಿರ್ತಕ್ಕಂಥ ರೀತಿ ಇದೆಯಲ್ಲ, ಇದು ನಿಜಕ್ಕೂ ಕನ್ನಡಿಗರು ತಲೆ ತಗ್ಸ್ತಕ್ಕಂಥ ವಿಚಾರ ಅಂತ ಹೇಳಕ್ ಬಯಸ್ತೀನಿ ಸ್ನೇಹಿತರೆ. ಅಷ್ಟು ಶಕ್ತಿ ಆಗ್ಲಿ, ಅಷ್ಟು ಒಂದು ಧೈರ್ಯ ಆಗ್ಲಿ ಕರ್ನಾಟಕ ಸರ್ಕಾರಕ್ಕೆ ಇಲ್ವಾ? ನೀವ್ ಯಾರ್ರೀ ಕೇಳಕ್ಕೆ ನಮ್ಮನ್ನ ಅನ್ನುವಂತ ಒಂದು ಧ್ವನಿ ಈ ಕರ್ನಾಟಕ ಸರ್ಕಾರಕ್ಕೆ ಕೇಳುವಂತ ಧೈರ್ಯ ಇಲ್ವಾ ಅಂತ ನಾನು ಕೇಳಕ್ ಬಯಸ್ತೀನಿ. ಈ
ಈ ಯಲಹಂಕದ ಕೋಗಿಲು ಕ್ರಾಸ್ ವಿಚಾರವಾಗಿ ಕೇರಳ ಸರ್ಕಾರ ಕರ್ನಾಟಕದ ಒಂದು ಸರ್ಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಬೆಂಗಳೂರಿನ ಯಲಹಂಕದಲ್ಲಿರುವಂತಹ ಈ ಕೋಗಿಲು ಲೇಔಟ್ ಇದನ್ನ ಈಗಾಗಲೇ ಒತ್ತುವರಿ ಮಾಡ್ಕೊಂಡಿದ್ರು, ಅದನ್ನ ತೆರವು ಮಾಡಲಾಗಿದೆ. ಆದ್ರೆ ಈ ತೆರವು ಮಾಡಿರುವಂತಹ ಕಾರ್ಯಾಚರಣೆ ಇದೆಯಲ್ಲ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈಗ ಐಟಿಬಿಟಿ ಕನ್ನಡ ಸಂಘ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದೆ. ಒಂದಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ ಇದ್ರ ಬಗ್ಗೆ. ಕೇರಳ ಲಾಬಿಗೆ ಮಣಿಯುವಂತಹ ಬೆನ್ನುಮೂಳೆ ಇಲ್ಲದಂತಹ ಸರ್ಕಾರ ಇದು. ಕಾರ್ಮಿಕರ ಮನೆಗಳನ್ನ ಕೆಡವಿದಂತಹ ಸಂದರ್ಭದಲ್ಲಿ ಯಾರೂ ಕೂಡ ಮಾತಾಡಲ್ಲ. ಸರ್ಕಾರಿ ಜಾಗ ವಲಸಿಗರು ಬಂದು ಅವ್ರ ಮನೆಗೆ ಧಕ್ಕೆ ಆದಂತಹ ಸಂದರ್ಭದಲ್ಲಿ ಕೇರಳ ಶಾಸಕರು ಎಂಟ್ರಿ ಕೊಡ್ತಾರೆ. ಯಾರ ಲಾಬಿಗೂ ಕೂಡ ಸರ್ಕಾರ ಬಾಗಬಾರದು ಅಂತ ಆಗ್ರಹವನ್ನ ಮಾಡಿದ್ದಾರೆ ಐಟಿಬಿಟಿ ಕನ್ನಡ ಸಂಘದವರು. ಐಟಿಬಿಟಿ ಕನ್ನಡ ಸಂಘದ ಸದಸ್ಯರಾದಂತಹ ಶಿವಾನಂದ ಒತ್ತಾಯವನ್ನ ಮಾಡಿದ್ದಾರೆ. ಈ ಯಲಹಂಕದ ಕೋಗಿಲು ಕ್ರಾಸ್ ವಿಚಾರವಾಗಿ ಕೇರಳ ಸರ್ಕಾರ ಕರ್ನಾಟಕದ ಒಂದು ಸರ್ಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆಯಲ್ಲ, ಇದು ನಿಜಕ್ಕೂ ಸಂವಿಧಾನದ ದುರಂತ ಅಂತ ಹೇಳಕ್ ಬಯಸ್ತೀನಿ. ಇವ್ರಿಗೆ ಯಾರು ಆ ಹಕ್ಕನ್ನು ಕೊಟ್ಟವರು ಅಂತ ನಾವು ಕೇಳಬೇಕಾಗತ್ತೆ. ಯಾವುದೋ ಕೇರಳದಿಂದ MLAಗಳು ಅಥವಾ ಅವರ ಇಡೀ CMಗಳು ಬಂದ್ಬಿಟ್ಟು ಕರ್ನಾಟಕದ ಯಾವುದೋ ಒಂದು